ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇರುವಂತಹ ಈ ಡಿ ಗ್ಯಾಂಗ್ಗೆ ಈಗ ಶಾಕ್ ಕಾದಿದೆ. ದರ್ಶನ್ ಗ್ಯಾಂಗ್ ಮತ್ತೆ ಛಿದ್ರ ಆಗುತ್ತಾ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಬೇರೆ ಬೇರೆ ಜೈಲುಗಳಿಗೆ ಹಾಗಾದ್ರೆ ಶಿಫ್ಟ್ ಆಗ್ತಾರಾ ಅನ್ನುವಂತ ಪ್ರಶ್ನೆ. ಕಾಟೇರ ಸ್ಥಳಾಂತರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಹಾಗಾದ್ರೆ ಏನಾಗುತ್ತೆ ಅನ್ನುವಂತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗ್ತಾನ ಕೊಲೆ ಆರೋಪಿ ನಟ ದರ್ಶನ್ ಶಿಫ್ಟ್ ಭವಿಷ್ಯ ಇಂದು ನಿರ್ಧಾರ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲ್ ಸೇರಿರುವ ನಟ ದರ್ಶನ್ ವಿಲವಿಲ ಅಂತಿದ್ದಾನೆ. ಕೈಯಲ್ಲಿ ಮಗ್ಗಿಡಿದು ದಮ್ಮಡಿಯು ರಾಜ್ಯದಿದ್ದದಲ್ಲಿ ತೇಲುತ್ತಿದ್ದ ಕೊಲೆ ಆರೋಪಿ ಪರದಾಡುತ್ತಿದ್ದಾನೆ. ಪತ್ನಿ ಮತ್ತು ಮಗನ ಮುಖ ನೋಡದೆ ಕಂಗಾಲಾಗಿದ್ದಾನೆ. ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವ ಭವಿಷ್ಯ ಇಂದು ನಿರ್ಧಾರ ಆಗಲಿದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಸೇರಿ 5 ಆರೋಪಿಗಳನ್ನ ಸ್ಥಳಾಂತರಿಸಿ ಕೋರಿ ಸಲ್ಲಿಸಿರುವ ಅರ್ಜಿ ಇಂದು ವಿಚಾರಣೆಗೆ ಬರಲಿದೆ. ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ಸಲ್ಲಿಸಿರುವ ಅರ್ಜಿ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯಲಿದೆ. ಬೇಲ್ ಪಡೆಯುವಾಗ ಯಾವ ಜೈಲಿನಲ್ಲಿ ಇದ್ರೋ ಅದೇ ಕಾರಾಗೃಹಕ್ಕೆ ಸ್ಥಳಾಂತರಿಸುವಂತೆ ಮನವಿ ಮಾಡಿದ್ದಾರೆ. ಜೈಲಿನ ಭದ್ರತೆ ಹಾಗೂ ಆಡಳಿತಾತ್ಮಕ ದೃಷ್ಟಿಯಿಂದ ವರ್ಗಾವಣೆ ಮಾಡುವಂತೆ ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಡೆಯಲಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಸ್ಥಳಾಂತರಿಸದಂತೆ ಆರೋಪಿಯ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ನಟ ದರ್ಶನ್, ಶಿವಮೊಗ್ಗ ಜೈಲ್ಗೆ ಜಗದೀಶ್ ಮತ್ತು ಲಕ್ಷ್ಮಣ್, ಕಲಬುರಗಿ ಕಾರಾಗೃಹಕ್ಕೆ ನಾಗರಾಜ್, ಬೆಳಗಾವಿ ಜೈಲ್ಗೆ ಪ್ರದೋಷ್ ಸ್ಥಳಾಂತರಕ್ಕೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಟ್ರಯಲ್ ಶುರುವಾದ್ರೆ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸಬೇಕು. ಬಳ್ಳಾರಿ ಮತ್ತು ಇತರೆ ಜೈಲ್ಗಳಿಗೆ ಶಿಫ್ಟ್ ಮಾಡಿದ್ರೆ ಟ್ರಯಲ್ಗೆ ಕರೆ ತರುವುದು ಕಷ್ಟವಾಗುತ್ತೆ. ಆದ್ರಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಿಸುವಂತೆ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಕೋರ್ಟ್ ವಕೀಲರ ಮನವಿ ಪುರಸ್ಕರಿಸುತ್ತೋ ಅಥವಾ ಶಾಕ್ ಕೊಡುತ್ತೋ ಕಾದು ನೋಡಬೇಕಿದೆ. ಯುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಗಮನಿಸ್ತಾ ಇದ್ದೀವಿ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ತೀರ್ಮಾನ ಇವತ್ತು ಆಗತ್ತೆ. ಏನಾಗಬಹುದು, ಏನೆಲ್ಲ ಕೋರ್ಟ್ ಅಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮಾದೇಶ್. ಅಶ್ವಿನಿ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿ 5 ಆರೋಪಿಗಳು ಜೈಲಿನಲ್ಲಿದ್ದಾರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಆ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಎಸ್ಪಿಪಿ ಮೂಲಕವಾಗಿ ಜೈಲಾಧಿಕಾರಿಗಳು ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಯಾಕಂದ್ರೆ ಕೋರ್ಟ್ನಲ್ಲಿ ಅವರು ಬೇರೆ ಬೇರೆ ಆರೋಪಿಗಳ ಜೊತೆ ಸಂಪರ್ಕ ಹೊಂದೋದಾಗಿರ್ಬೋದು, ಜೊತೆಗೆ ಅಲ್ಲಿ ಬೇರೆ ಆರೋಪಿಗಳ ಜೊತೆ ಅಂದ್ರೆ ಕಳೆದ ಬಾರಿ ದರ್ಶನ್ ರಾಜಾತಿಥ್ಯ ಪಡೆದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಸುದ್ದಿಯಾಗಿತ್ತು. ಈ ಒಂದು ವಿಚಾರವನ್ನ ಸುಪ್ರೀಂ ಕೋರ್ಟ್ ಕೂಡ ಖಡಕ್ ಎಚ್ಚರಿಕೆ ನೀಡುವಂತ ಕೆಲಸವನ್ನು ಮಾಡಿತ್ತು. ಹೀಗಾಗಿ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು. ಜೊತೆಗೆ ಕಳೆದ ಬಾರಿ ಜಾಮೀನು ಪಡೆಯುವಂತ ಸಂದರ್ಭದಲ್ಲಿ ಯಾವ್ಯಾವ ಆರೋಪಿಗಳು ಯಾವ್ಯಾವ ಜೈಲಿನಲ್ಲಿದ್ರೋ ಆ ಜೈಲಿಗೆ ಅವರನ್ನ ಶಿಫ್ಟ್ ಮಾಡುವಂತೆ ಕೋರಿ ಜೈಲಾಧಿಕಾರಿಗಳು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಮೂಲಕ ಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿದ್ರು. ದರ್ಶನ್, ಪ್ರದೋಷ್, ನಾಗರಾಜ್, ಜಗದೀಶ್, ಲಕ್ಷ್ಮಣ್ ಈ 5 ಜನ ಆರೋಪಿಗಳನ್ನ ಬೇರೆ ಬೇರೆ ಜಿಲ್ಲೆಗಳ ಜೈಲಿಗೆ, ಬಳ್ಳಾರಿ ಜೈಲಾಗಿರ್ಬೋದು, ಮತ್ತೆ ತುಮಕೂರು ಮತ್ತೆ ಶಿವಮೊಗ್ಗ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಲಾಗಿತ್ತು. ದರ್ಶನ್ ಪ್ರಮುಖವಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ಕೆಲಸ ಆಗಿತ್ತು. ಹೀಗಾಗಿ ಜೈಲಿಗೆ ಶಿಫ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ವಿಚಾರಣೆ ನಡೆಸಿದಂತ 57ನೇ ಸಿಸಿಎಚ್ ಕೋರ್ಟ್ ಆರೋಪಿಗಳ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೂಚನೆ ನೀಡಿತ್ತು. ಈಗಾಗಲೇ ಆರೋಪಿಗಳ ಪರ ವಕೀಲರಿಂದ ಆಕ್ಷೇಪಣೆಯನ್ನ ಸಲ್ಲಿಸುವಂತ ಕೆಲಸ ಆಗಿದೆ. ಇವತ್ತು ಮತ್ತೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ 57ನೇ ಸಿಸಿಎಚ್ ಕೋರ್ಟ್ ಮಾಡುತ್ತೆ. ಈ ಒಂದು ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿರ್ಧಾರವನ್ನ ಇವತ್ತು ಆದೇಶವನ್ನ ಕೋರ್ಟ್ ಹೊರಡಿಸುವಂತ ಸಾಧ್ಯತೆ ಇದೆ. ಇಲ್ಲಿ ಪ್ರಮುಖವಾಗಿ ದರ್ಶನ್ ವಿರುದ್ಧ ಯಾಕೆ ಬೇರೆ ಜೈಲಿಗೆ ಇವರು ಶಿಫ್ಟ್ ಮಾಡಬೇಕು ಅಂತ ಹೇಳಿ ಕೋರಿಕೆ ನೀಡಿದ್ದಾರೆ ಅನ್ನೋದಂದ್ರೆ ಈಗಾಗಲೇ ದರ್ಶನ್ಗೆ ಜೈಲಿನಲ್ಲಿದ್ದಾಗ ಒಂದಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಮತ್ತೊಮ್ಮೆ ಅದೇ ರೀತಿಯಾದಂತಹ ಘಟನೆಗಳು ಮರುಕಳಿಸುವಂತ ಸಾಧ್ಯತೆ ಇದೆ ಅನ್ನುವಂತ ಕಾರಣಕ್ಕೆ ಅವರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಮನವಿ ಮಾಡಿದ್ದಾರೆ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅಶ್ವಿನಿ. ಆಲ್ ರೈಟ್ ಮಾದೇಶ್, ಥ್ಯಾಂಕ್ ಯು. ಡೀಟೇಲ್ಸ್. ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇರುವಂತಹ ಈ ಡಿ ಗ್ಯಾಂಗ್ಗೆ ಈಗ ಶಾಕ್ ಕಾದಿದೆ. ದರ್ಶನ್ ಗ್ಯಾಂಗ್ ಮತ್ತೆ ಛಿದ್ರ ಆಗುತ್ತಾ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಬೇರೆ ಬೇರೆ ಜೈಲುಗಳಿಗೆ ಹಾಗಾದ್ರೆ ಶಿಫ್ಟ್ ಆಗ್ತಾರಾ ಅನ್ನುವಂತ ಪ್ರಶ್ನೆ.
ಕಾಟೇರ ಸ್ಥಳಾಂತರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಹಾಗಾದ್ರೆ ಏನಾಗುತ್ತೆ ಅನ್ನುವಂತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗ್ತಾನ ಕೊಲೆ ಆರೋಪಿ. ನಟ ದರ್ಶನ್ ಶಿಫ್ಟ್ ಭವಿಷ್ಯ ಇಂದು ನಿರ್ಧಾರ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲ್ ಸೇರಿರುವ ನಟ ದರ್ಶನ್ ವಿಲ ಅಂತಿದ್ದಾನೆ. ಕೈಯಲ್ಲಿ ಮಗ್ಗಿಡಿದು ದಮ್ಮಡಿಯು ರಾಜ್ಯತೀರ್ಥದಲ್ಲಿ ತೇಲುತ್ತಿದ್ದ ಕೊಲೆ ಆರೋಪಿ ಪರದಾಡುತ್ತಿದ್ದಾನೆ. ಪತ್ನಿ ಮತ್ತು ಮಗನ ಮುಖ ನೋಡದೆ ಕಂಗಾಲಾಗಿದ್ದಾನೆ. ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವ ಭವಿಷ್ಯ ಇಂದು ನಿರ್ಧಾರ ಆಗಲಿದೆ. ರೇಣುಕಸ್ವಾಮಿ ಕೊಲೆ ಆರೋಪಿ ದರ್ಶನ್ ಸೇರಿ 5 ಆರೋಪಿಗಳನ್ನ ಸ್ಥಳಾಂತರಿಸಿ ಕೋರಿ ಸಲ್ಲಿಸಿರುವ ಅರ್ಜಿ ಇಂದು ವಿಚಾರಣೆಗೆ ಬರಲಿದೆ. ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ಸಲ್ಲಿಸಿರುವ ಅರ್ಜಿ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯಲಿದೆ. ಬೇಲ್ ಪಡೆಯುವಾಗ ಯಾವ ಜೈಲಿನಲ್ಲಿ ಇದ್ರೂ ಅದೇ ಕಾರಾಗೃಹಕ್ಕೆ ಸ್ಥಳಾಂತರಿಸುವಂತೆ ಮನವಿ ಮಾಡಿದ್ದಾರೆ. ಜೈಲಿನ ಭದ್ರತೆ ಹಾಗೂ ಆಡಳಿತಾತ್ಮಕ ದೃಷ್ಟಿಯಿಂದ ವರ್ಗಾವಣೆ ಮಾಡುವಂತೆ ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಡೆಯಲಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಸ್ಥಳಾಂತರಿಸದಂತೆ ಆರೋಪಿಯ ಪರ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ನಟ ದರ್ಶನ್, ಶಿವಮೊಗ್ಗ ಜೈಲ್ಗೆ ಜಗದೀಶ್ ಮತ್ತು ಲಕ್ಷ್ಮಣ್, ಕಲಬುರಗಿ ಕಾರಾಗೃಹಕ್ಕೆ ನಾಗರಾಜ್, ಬೆಳಗಾವಿ ಜೈಲ್ಗೆ ಪ್ರದೂಷ್ ಸ್ಥಳಾಂತರಕ್ಕೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಟ್ರಯಲ್ ಶುರುವಾದ್ರೆ ಕೋರ್ಟ್ಗೆ ಆರೋಪಿಗಳನ್ನು ಹಾಜರುಪಡಿಸಬೇಕು. ಬಳ್ಳಾರಿ ಮತ್ತು ಇತರೆ ಜೈಲ್ಗಳಿಗೆ ಶಿಫ್ಟ್ ಮಾಡಿದ್ರೆ ಟ್ರಯಲ್ಗೆ ಕರೆ ತರುವುದು ಕಷ್ಟವಾಗುತ್ತೆ. ಆದ್ರಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಿಸುವಂತೆ ವಕೀಲರು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಕೋರ್ಟ್ ವಕೀಲರ ಮನವಿ ಪುರಸ್ಕರಿಸುತ್ತೋ ಅಥವಾ ಶಾಕ್ ಕೊಡುತ್ತೋ ಕಾದು ನೋಡಬೇಕಿದೆ. ಯುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಸಂಪರ್ಕದಲ್ಲಿದ್ದಾರೆ. ಮಾದೇಶ್, ಗಮನಿಸ್ತಾ ಇದ್ದೀವಿ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ತೀರ್ಮಾನ ಇವತ್ತು ಆಗತ್ತೆ. ಏನಾಗಬಹುದು, ಏನೆಲ್ಲ ಕೋರ್ಟ್ ಅಲ್ಲಿ ನಡೆಯುವಂತ ಸಾಧ್ಯತೆ ಇದೆ, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮಾದೇಶ್. ಅಶ್ವಿನಿ, ಈಗಾಗಲೇ ರೇಣುಕಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿ 5 ಆರೋಪಿಗಳು ಜೈಲಿನಲ್ಲಿದ್ದಾರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಆ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಎಸ್ಪಿಪಿ ಮೂಲಕವಾಗಿ ಜೈಲಾಧಿಕಾರಿಗಳು ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಯಾಕಂದ್ರೆ ಕೋರ್ಟ್ನಲ್ಲಿ ಅವರು ಬೇರೆ ಬೇರೆ ಆರೋಪಿಗಳ ಜೊತೆ ಸಂಪರ್ಕ ಹೊಂದೋದಾಗಿರ್ಬೋದು, ಜೊತೆಗೆ ಅಲ್ಲಿ ಬೇರೆ ಆರೋಪಿಗಳ ಜೊತೆ ಅಂದ್ರೆ ಕಳೆದ ಬಾರಿ ದರ್ಶನ್ ರಾಜಾತಿಥ್ಯ ಪಡೆದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಸುದ್ದಿಯಾಗಿತ್ತು. ಈ ಒಂದು ವಿಚಾರವನ್ನ ಸುಪ್ರೀಂ ಕೋರ್ಟ್ ಕೂಡ ಖಡಕ್ ಎಚ್ಚರಿಕೆ ನೀಡುವಂತ ಕೆಲಸವನ್ನು ಮಾಡಿತ್ತು. ಹೀಗಾಗಿ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು. ಜೊತೆಗೆ ಕಳೆದ ಬಾರಿ ಜಾಮೀನು ಪಡೆಯುವಂತ ಸಂದರ್ಭದಲ್ಲಿ ಯಾವ್ಯಾವ ಆರೋಪಿಗಳು ಯಾವ್ಯಾವ ಜೈಲಿನಲ್ಲಿದ್ರೋ ಆ ಜೈಲಿಗೆ ಅವರನ್ನ ಶಿಫ್ಟ್ ಮಾಡುವಂತೆ ಕೋರಿ ಜೈಲಾಧಿಕಾರಿಗಳು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ಮೂಲಕ ಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿದ್ರು. ದರ್ಶನ್, ಪ್ರದೋಷ್, ನಾಗರಾಜ್, ಜಗದೀಶ್, ಲಕ್ಷ್ಮಣ್ ಈ 5 ಜನ ಆರೋಪಿಗಳನ್ನ ಬೇರೆ ಬೇರೆ ಜಿಲ್ಲೆಗಳ ಜೈಲಿಗೆ, ಬಳ್ಳಾರಿ ಜೈಲಾಗಿರ್ಬೋದು, ಮತ್ತೆ ತುಮಕೂರು ಮತ್ತೆ ಶಿವಮೊಗ್ಗ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಲಾಗಿತ್ತು. ದರ್ಶನ್ ಪ್ರಮುಖವಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ಕೆಲಸ ಆಗಿತ್ತು. ಹೀಗಾಗಿ ಜೈಲಿಗೆ ಶಿಫ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ವಿಚಾರಣೆ ನಡೆಸಿದಂತ 57ನೇ ಸಿಸಿಎಚ್ ಕೋರ್ಟ್ ಆರೋಪಿಗಳ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೂಚನೆ ನೀಡಿತ್ತು. ಈಗಾಗಲೇ ಆರೋಪಿಗಳ ಪರ ವಕೀಲರಿಂದ ಆಕ್ಷೇಪಣೆಯನ್ನ ಸಲ್ಲಿಸುವಂತ ಕೆಲಸ ಆಗಿದೆ. ಇವತ್ತು ಮತ್ತೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನ 57ನೇ ಸಿಸಿಎಚ್ ಕೋರ್ಟ್ ಮಾಡುತ್ತೆ. ಈ ಒಂದು ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿರ್ಧಾರವನ್ನ ಇವತ್ತು ಆದೇಶವನ್ನ ಕೋರ್ಟ್ ಹೊರಡಿಸುವಂತ ಸಾಧ್ಯತೆ ಇದೆ. ಇಲ್ಲಿ ಪ್ರಮುಖವಾಗಿ ದರ್ಶನ್ ವಿರುದ್ಧ ಯಾಕೆ ಬೇರೆ ಜೈಲಿಗೆ ಇವರು ಶಿಫ್ಟ್ ಮಾಡಬೇಕು ಅಂತ ಹೇಳಿ ಕೋರಿಕೆ ನೀಡಿದ್ದಾರೆ ಅನ್ನೋದಂದ್ರೆ ಈಗಾಗಲೇ ದರ್ಶನ್ಗೆ ಜೈಲಿನಲ್ಲಿ ಇದ್ದಾಗ ಒಂದಷ್ಟು ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಮತ್ತೊಮ್ಮೆ ಅದೇ ರೀತಿಯಾದಂತಹ ಘಟನೆಗಳು ಮರುಕಳಿಸುವಂತ ಸಾಧ್ಯತೆ ಇದೆ ಅನ್ನುವಂತ ಕಾರಣಕ್ಕೆ ಅವರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಮನವಿ ಮಾಡಿದ್ದಾರೆ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅಶ್ವಿನಿ. ಆಲ್ ರೈಟ್ ಮಾದೇಶ್, ಥ್ಯಾಂಕ್